ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಮ್ಮ ಪ್ರತಿನಿಧಿ ಅಲ್ಲಿ ಹೋಗಿ ವರದಿಯನ್ನ ಮಾಡ್ತಾ ಇದ್ರೆ ಅಲ್ಲಿ ಅವನ ಗೇಟ್ ಕಾಯೋನು ತಳ್ಳೋ ಕೆಲಸವನ್ನ ಮಾಡ್ತಾನೆ. ಇದು ಅವರ ನಡತೆ. ಇರ್ಲಿ, ಅದ್ರ ಬಗ್ಗೆ ಮುಂದೆ ನೋಡೋಣ. ಮತ್ತೊಂದು ಕಡೆ ಇವತ್ತು ಎಲ್ಲರ ಚಿತ್ತ ನೆಟ್ಟಿರೋದು ಇವತ್ತು ಸಂಜೆ ನಡೆಯುವಂತಹ ಮೀಟಿಂಗ್ ಅಂತ. ಆ ಮೂಲಕ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಭಯ ಶುರುವಾಗಿದೆ. ಭಾರತ ಸೇನೆ ಆಪರೇಷನ್ 2.0 ಎಲ್ಲಿ ಆರಂಭ ಮಾಡಿಬಿಡುತ್ತೋ ಅನ್ನುವ ಚಿಂತೆ ಬಿದ್ದಿದೆ. ಈ ಮಧ್ಯೆ ಮೋದಿ ಅವರು ಅಕ್ಷರಶಃ ಗುಡುಗಿದ್ದಾರೆ. ಈ ರಿಪೋರ್ಟ್ ನೋಡಿ. ಪಾಕಿಸ್ತಾನಕ್ಕೆ ಒಂಥರ ತೆವಲು. ಆ ಕಡೆ ಅಫ್ಘಾನಿಸ್ತಾನಿಗಳು ಅಟ್ಟಾಡಿಸಿ ಹೊಡೆಯುತ್ತೆ, ಈ ಕಡೆ ಭಾರತದ ಯೋಧರು ಪಾಕಿಗಳನ್ನ ಬಡಿತಾರೆ. ಆದ್ರೂ ಪಾಕಿಸ್ತಾನಿಗಳಿಗೆ ಬುದ್ಧಿ ಅನ್ನೋದೇ ಬರಲ್ಲ. ಭೂಮಿ ಚಪ್ಪಟಿಯಾಗಿದೆ ಅಂತ ನಂಬಿರೋ ಕಂತ್ರಿ ದೇಶಕ್ಕೆ ಮತ್ತೊಂದು ಆಪರೇಷನ್ ಸಿಂಧೂರದ ಭಯ ಕಾಡುತ್ತಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭೀಕರ ಬಾಂಬ್ ಬ್ಲಾಸ್ಟ್. ಭಾರತದಿಂದ ಆಪರೇಷನ್ ಸಿಂಧೂರ ರೀಸ್ಟಾರ್ಟ್. ಯಾರು ಏನೇ ಕೊಟ್ಟರು ಅದನ್ನು ಸುಮ್ಮನೆ ಇಟ್ಟುಕೊಳ್ಳೋದಿಲ್ಲ. ಬಡ್ಡಿ ಸಮೇತ ವಾಪಸ್ ಕೊಟ್ಟೇ ಕೊಡ್ತೀವಿ. ಇದು ಭಾರತದ ಇಂದಿನ ಧ್ಯೇಯ ವಾಕ್ಯ ಅಂದ್ರೆ ತಪ್ಪಾಗಲಾರದು. ಪ್ರೀತಿ ಕೊಟ್ರು ಅಷ್ಟೇ, ದ್ವೇಷ ಕೊಟ್ರು ಅಷ್ಟೇ, ಬಡ್ಡಿ ಸಮೇತ ವಾಪಸ್ ಕೊಡುವ ಹೊಸ ಸಂಪ್ರದಾಯವನ್ನ ಭಾರತ ಇತ್ತೀಚಿನ ವರ್ಷಗಳಲ್ಲಿ ಪಾಲಿಸುತ್ತಾ ಬಂದಿದೆ. ಇದೀಗ ಪಾಕ್ ಮೇಲೆ ಮತ್ತೊಂದು ಸುತ್ತಿನ ದಾಳಿ ನಡೆಸುವ ಸಾಧ್ಯತೆ ಇದೆ. ದಾಳಿ ಹಿಂದಿರೋ ಕ್ರೂರಿಗಳಿಗೆ ಪಾಠ ಕಲಿಸುತ್ತೇವೆ. ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಪರೋಕ್ಷ ವಾರ್ನಿಂಗ್. ದೆಹಲಿಯಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಪ್ರಧಾನಿ ಮೋದಿ ಪ್ರತಿಕ್ರಿಯೆ ನೀಡಿದ್ದಾರೆ. ಭೂತಾನ್ನಲ್ಲಿ ಮಾತನಾಡಿದ ಮೋದಿ ಯಾವುದೇ ಕಾರಣಕ್ಕೂ ಸಂಚುಕೋರರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಶಪಥಗೈದಿದ್ದಾರೆ. ಈ ಷಡ್ಯಂತ್ರ की तह तक जाएगी. इसके पीछे के षड्यंत्रकारियों को बख्शा नहीं जाएगा. All those responsible will be brought to justice. ಮನಸ್ಸು ಭಾರವಾಗಿದೆ, ನಾವು ಸುಮ್ಮನಿರಲ್ಲ. ಭೂತಾನ್ನಲ್ಲಿ ಪ್ರಧಾನಿ ಮೋದಿ ಬೇಸರದ ನುಡಿ. लेकिन आज मैं यहां बहुत भारी मन से आया हूं. कल शाम दिल्ली में हुई भयावह घटना ने सभी के मन को व्यथित कर दिया है. मैं पीड़ित परिवारों का दुख समझता हूं. आज पूरा देश उनके साथ खड़ा है. मैं कल रात भर इस घटना की जांच में जुटी सभी एजेंसियों के साथ, सभी महत्वपूर्ण लोगों के साथ संपर्क में था. ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಶಾಕ್ ಕೊಡ್ತಾರಾ ಮೋದಿ? ಅಮಿತ್ ಶಾ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಸಲಾಗಿದೆ. ಪ್ರಧಾನಿ ಮೋದಿ ಭದ್ರತಾ ಪಡೆಗಳ ತುರ್ತು ಸಭೆ ಕರೆದಿದ್ದಾರೆ. ಸಂಜೆ 5:30ಕ್ಕೆ ನಡೆಯುವ ಮೀಟಿಂಗ್ನಲ್ಲಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಅಮಿತ್ ಶಾ, ಸಿಡಿಎಸ್ 3 ಪಡೆಗಳ ಪ್ರಮುಖರು ಭಾಗಿಯಾಗಲಿದ್ದಾರೆ. ಆ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಯಾವ ಗತಿ ಕಾಣಿಸಬೇಕು ಅಂತ ತೀರ್ಮಾನಕ್ಕೆ ಬರಲಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಮ್ಮ ಪ್ರತಿನಿಧಿ ಅಲ್ಲಿ ಹೋಗಿ ವರದಿಯನ್ನ ಮಾಡ್ತಾ ಇದ್ರೆ ಅಲ್ಲಿ ಅವನ ಗೇಟ್ ಕಾಯೋನು ತಳ್ಳೋ ಕೆಲಸವನ್ನ ಮಾಡ್ತಾನೆ. ಇದು ಅವರ ನಡತೆ. ಇರ್ಲಿ, ಅದ್ರ ಬಗ್ಗೆ ಮುಂದೆ ನೋಡೋಣ. ಮತ್ತೊಂದು ಕಡೆ ಇವತ್ತು ಎಲ್ಲರ ಚಿತ್ತ ನೆಟ್ಟಿರೋದು ಇವತ್ತು ಸಂಜೆ ನಡೆಯುವಂತಹ ಮೀಟಿಂಗ್ ಅಂತ. ಆ ಮೂಲಕ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಭಯ ಶುರುವಾಗಿದೆ. ಭಾರತ ಸೇನೆ ಆಪರೇಷನ್ 2.0 ಎಲ್ಲಿ ಆರಂಭ ಮಾಡಿಬಿಡುತ್ತೋ ಅನ್ನುವ ಚಿಂತೆ ಬಿದ್ದಿದೆ. ಈ ಮಧ್ಯೆ ಮೋದಿ ಅವರು ಅಕ್ಷರಶಃ ಗುಡುಗಿದ್ದಾರೆ. ಈ ರಿಪೋರ್ಟ್ ನೋಡಿ. ಪಾಕಿಸ್ತಾನಕ್ಕೆ ಒಂಥರ ತೆವಲು. ಆ ಕಡೆ ಅಫ್ಘಾನಿಸ್ತಾನಿಗಳು ಅಟ್ಟಾಡಿಸಿ ಹೊಡೆಯುತ್ತೆ, ಈ ಕಡೆ ಭಾರತದ ಯೋಧರು ಪಾಕಿಗಳನ್ನ ಬಡಿತಾರೆ. ಆದ್ರೂ ಪಾಕಿಸ್ತಾನಿಗಳಿಗೆ ಬುದ್ಧಿ ಅನ್ನೋದೇ ಬರಲ್ಲ. ಭೂಮಿ ಚಪ್ಪಟಿಯಾಗಿದೆ ಅಂತ ನಂಬಿರೋ ಕಂತ್ರಿ ದೇಶಕ್ಕೆ ಮತ್ತೊಂದು ಆಪರೇಷನ್ ಸಿಂಧೂರದ ಭಯ ಕಾಡುತ್ತಿದೆ.
ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭೀಕರ ಬಾಂಬ್ ಬ್ಲಾಸ್ಟ್. ಭಾರತದಿಂದ ಆಪರೇಷನ್ ಸಿಂಧೂರ ರೀಸ್ಟಾರ್ಟ್. ಯಾರು ಏನೇ ಕೊಟ್ಟರು ಅದನ್ನು ಸುಮ್ಮನೆ ಇಟ್ಟುಕೊಳ್ಳುವುದಿಲ್ಲ. ಬಡ್ಡಿ ಸಮೇತ ವಾಪಸ್ ಕೊಟ್ಟೇ ಕೊಡ್ತೀವಿ. ಇದು ಭಾರತದ ಇಂದಿನ ಧ್ಯೇಯ ವಾಕ್ಯ ಅಂದ್ರೆ ತಪ್ಪಾಗಲಾರದು. ಪ್ರೀತಿ ಕೊಟ್ರು ಅಷ್ಟೇ, ದ್ವೇಷ ಕೊಟ್ರು ಅಷ್ಟೇ, ಬಡ್ಡಿ ಸಮೇತ ವಾಪಸ್ ಕೊಡುವ ಹೊಸ ಸಂಪ್ರದಾಯವನ್ನ ಭಾರತ ಇತ್ತೀಚಿನ ವರ್ಷಗಳಲ್ಲಿ ಪಾಲಿಸುತ್ತಾ ಬಂದಿದೆ. ಇದೀಗ ಪಾಕ್ ಮೇಲೆ ಮತ್ತೊಂದು ಸುತ್ತಿನ ದಾಳಿ ನಡೆಸುವ ಸಾಧ್ಯತೆ ಇದೆ. ದಾಳಿ ಹಿಂದಿರೋ ಕ್ರೂರಿಗಳಿಗೆ ಪಾಠ ಕಲಿಸುತ್ತೇವೆ. ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಪರೋಕ್ಷ ವಾರ್ನಿಂಗ್. ದೆಹಲಿಯಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಪ್ರಧಾನಿ ಮೋದಿ ಪ್ರತಿಕ್ರಿಯೆ ನೀಡಿದ್ದಾರೆ. ಭೂತಾನ್ನಲ್ಲಿ ಮಾತನಾಡಿದ ಮೋದಿ ಯಾವುದೇ ಕಾರಣಕ್ಕೂ ಸಂಚುಕೋರರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಶಪಥಗೈದಿದ್ದಾರೆ. इस षड्यंत्र की तह तक जाएगी. इसके पीछे के षड्यंत्रकारियों को बख्शा नहीं जाएगा. All those responsible will be brought to justice. ಮನಸ್ಸು ಭಾರವಾಗಿದೆ, ನಾವು ಸುಮ್ಮನಿರಲ್ಲ. ಭೂತಾನ್ನಲ್ಲಿ ಪ್ರಧಾನಿ ಮೋದಿ ಬೇಸರದ ನುಡಿ. लेकिन आज मैं यहां बहुत भारी मन से आया हूं. कल शाम दिल्ली में हुई भयावह घटना ने सभी के मन को व्यथित कर दिया है. मैं पीड़ित परिवारों का दुख समझता हूं. आज पूरा देश उनके साथ खड़ा है. मैं कल रात भर इस घटना की जांच में जुटी सभी एजेंसियों के साथ, सभी महत्वपूर्ण लोगों के साथ संपर्क में था. ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಶಾಕ್ ಕೊಡ್ತಾರಾ ಮೋದಿ? ಅಮಿತ್ ಶಾ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಸಲಾಗಿದೆ. ಪ್ರಧಾನಿ ಮೋದಿ ಭದ್ರತಾ ಪಡೆಗಳ ತುರ್ತು ಸಭೆ ಕರೆದಿದ್ದಾರೆ. ಸಂಜೆ 5:30ಕ್ಕೆ ನಡೆಯುವ ಮೀಟಿಂಗ್ನಲ್ಲಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಅಮಿತ್ ಶಾ, ಸಿಡಿಎಸ್ 3 ಪಡೆಗಳ ಪ್ರಮುಖರು ಭಾಗಿಯಾಗಲಿದ್ದಾರೆ. ಆ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಯಾವ ಗತಿ ಕಾಣಿಸಬೇಕು ಅಂತ ತೀರ್ಮಾನಕ್ಕೆ ಬರಲಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಮ್ಮ ಪ್ರತಿನಿಧಿ ಅಲ್ಲಿ ಹೋಗಿ ವರದಿಯನ್ನ ಮಾಡ್ತಾ ಇದ್ರೆ ಅಲ್ಲಿ ಅವನ ಗೇಟ್ ಕಾಯೋನು ತಳ್ಳೋ ಕೆಲಸವನ್ನ ಮಾಡ್ತಾನೆ. ಇದು ಅವರ ನಡತೆ. ಇರ್ಲಿ, ಅದ್ರ ಬಗ್ಗೆ ಮುಂದೆ ನೋಡೋಣ. ಮತ್ತೊಂದು ಕಡೆ ಇವತ್ತು ಎಲ್ಲರ ಚಿತ್ತ ನೆಟ್ಟಿರೋದು ಇವತ್ತು ಸಂಜೆ ನಡೆಯುವಂತಹ ಮೀಟಿಂಗ್ ನತ್ತ. ಆ ಮೂಲಕ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಭಯ ಶುರುವಾಗಿದೆ. ಭಾರತ ಸೇನೆ ಆಪರೇಷನ್ 2.0 ಎಲ್ಲಿ ಆರಂಭ ಮಾಡಿಬಿಡುತ್ತೋ ಅನ್ನುವ ಚಿಂತೆ ಬಿದ್ದಿದೆ. ಈ ಮಧ್ಯೆ ಮೋದಿಯವರು ಅಕ್ಷರಶಃ ಗುಡುಗಿದ್ದಾರೆ. ಈ ರಿಪೋರ್ಟ್ ನೋಡಿ. ಪಾಕಿಸ್ತಾನಕ್ಕೆ ಒಂಥರ ತೆವಲು. ಆ ಕಡೆ ಅಫ್ಘಾನಿಸ್ತಾನಿಗಳು ಅಟ್ಟಾಡಿಸಿ ಹೊಡೆಯುತ್ತೆ, ಈ ಕಡೆ ಭಾರತದ ಯೋಧರು ಪಾಕಿಗಳನ್ನ ಬಡಿತಾರೆ. ಆದ್ರೂ ಪಾಕಿಸ್ತಾನಿಗಳಿಗೆ ಬುದ್ಧಿ ಅನ್ನೋದೇ ಬರಲ್ಲ. ಭೂಮಿ ಚಪ್ಪಟಿಯಾಗಿದೆ ಅಂತ ನಂಬಿರೋ ಕಂತ್ರಿ ದೇಶಕ್ಕೆ ಮತ್ತೊಂದು ಆಪರೇಷನ್ ಸಿಂಧೂರದ ಭಯ ಕಾಡುತ್ತಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭೀಕರ ಬಾಂಬ್ ಬ್ಲಾಸ್ಟ್. ಭಾರತದಿಂದ ಆಪರೇಷನ್ ಸಿಂಧೂರ ರೀಸ್ಟಾರ್ಟ್. ಯಾರು ಏನೇ ಕೊಟ್ಟರು ಅದನ್ನು ಸುಮ್ಮನೆ ಇಟ್ಟುಕೊಳ್ಳುವುದಿಲ್ಲ. ಬಡ್ಡಿ ಸಮೇತ ವಾಪಸ್ ಕೊಟ್ಟೇ ಕೊಡ್ತೀವಿ. ಇದು ಭಾರತದ ಇಂದಿನ ಧ್ಯೇಯ ವಾಕ್ಯ ಅಂದ್ರೆ ತಪ್ಪಾಗಲಾರದು. ಪ್ರೀತಿ ಕೊಟ್ರು ಅಷ್ಟೇ, ದ್ವೇಷ ಕೊಟ್ರು ಅಷ್ಟೇ, ಬಡ್ಡಿ ಸಮೇತ ವಾಪಸ್ ಕೊಡುವ ಹೊಸ ಸಂಪ್ರದಾಯವನ್ನ ಭಾರತ ಇತ್ತೀಚಿನ ವರ್ಷಗಳಲ್ಲಿ ಪಾಲಿಸುತ್ತಾ ಬಂದಿದೆ. ಇದೀಗ ಪಾಕ್ ಮೇಲೆ ಮತ್ತೊಂದು ಸುತ್ತಿನ ದಾಳಿ ನಡೆಸುವ ಸಾಧ್ಯತೆ ಇದೆ. ದಾಳಿ ಹಿಂದಿರೋ ಕ್ರೂರಿಗಳಿಗೆ ಪಾಠ ಕಲಿಸುತ್ತೇವೆ. ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಪರೋಕ್ಷ ವಾರ್ನಿಂಗ್. ದೆಹಲಿಯಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಪ್ರಧಾನಿ ಮೋದಿ ಪ್ರತಿಕ್ರಿಯೆ ನೀಡಿದ್ದಾರೆ. ಭೂತಾನ್ನಲ್ಲಿ ಮಾತನಾಡಿದ ಮೋದಿ ಯಾವುದೇ ಕಾರಣಕ್ಕೂ ಸಂಚುಕೋರರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಶಪಥಗೈದಿದ್ದಾರೆ. इस षड्यंत्र की
तह तक जाएगी। इसके पीछे के षड्यंत्रकारियों को बख्शा नहीं जाएगा। All those responsible will be brought to justice. ಮನಸ್ಸು ಭಾರವಾಗಿದೆ, ನಾವು ಸುಮ್ಮನಿರಲ್ಲ. ಭೂತಾನ್ನಲ್ಲಿ ಪ್ರಧಾನಿ ಮೋದಿ ಬೇಸರದ ನುಡಿ. लेकिन आज मैं यहाँ बहुत भारी मन से आया हूं। कल शाम दिल्ली में हुई भयावह घटना ने सभी के मन को व्यथित कर दिया है। मैं पीड़ित परिवारों का दुख समझता हूं। आज पूरा देश उनके साथ खड़ा है। मैं कल रात भर इस घटना की जांच में जुटी सभी एजेंसियों के साथ, सभी महत्वपूर्ण लोगों के साथ संपर्क में था। ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಶಾಕ್ ಕೊಡ್ತಾರಾ ಮೋದಿ? ಅಮಿತ್ ಶಾ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಸಲಾಗಿದೆ. ಪ್ರಧಾನಿ ಮೋದಿ ಭದ್ರತಾ ಪಡೆಗಳ ತುರ್ತು ಸಭೆ ಕರೆದಿದ್ದಾರೆ. ಸಂಜೆ 5:30ಕ್ಕೆ ನಡೆಯುವ ಮೀಟಿಂಗ್ನಲ್ಲಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಅಮಿತ್ ಶಾ, ಸಿಡಿಎಸ್ 3 ಪಡೆಗಳ ಪ್ರಮುಖರು ಭಾಗಿಯಾಗಲಿದ್ದಾರೆ. ಆ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಯಾವ ಗತಿ ಕಾಣಿಸಬೇಕು ಅಂತ ತೀರ್ಮಾನಕ್ಕೆ ಬರಲಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.